ಅರಣ್ಯದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದ್ದು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. 20 ಮಂದಿ ಕಾರ್ಮಿಕರನ್ನ ಬಳಕೆ ಮಾಡೋ ಮೂಲಕವಾಗಿ ಗುಂಡಿ ಅಗೆಯುವಂತಹ ಕೆಲಸವನ್ನ ಮುಂದುವರಿಸಲಾಗಿದೆ. ಮೂರನೇ ಸ್ಥಳದಲ್ಲೂ ಕೂಡ 6 ಅಡಿ ಉದ್ದ ಮತ್ತು ಅಗಲ ಗುಂಡಿಯನ್ನ ಕೊರೆಯಲಾಗುತ್ತೆ. 5 ಅಡಿಯ ಅಗಲಕ್ಕೆ ಭೂಮಿ ಅಗೆದಿದ್ದಾರೆ ಈಗಾಗಲೇ ಕಾರ್ಮಿಕರು. ಇನ್ನೂ ಕೂಡ 6 ಅಡಿಗೆ ತಲುಪಬೇಕು ಅಂದರೆ 1 ಅಡಿ ಬಾಕಿ ಇದೆ. ಸೊ ಅಷ್ಟು ಆಳಕ್ಕೆ ಅಗೆದ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಈಗ ನಿನ್ನೆ ಮತ್ತು ಇವತ್ತಿನ ಮೊದಲ 2 ಕಾರ್ಯಾಚರಣೆ ಏನಿತ್ತು ಗುಂಡಿ ತೆಗೆಯುವಂತಹ ಕೆಲಸ, ಅದರಲ್ಲಿ ಎಷ್ಟು ಅನಾಮಿಕ ಹೇಳಿದ್ದಾನೋ ಅಷ್ಟು ಡೀಪ್ ಇನ್ಸೈಡ್ ಹೋಗಿದ್ದಾರೆ. ಅದಾದ ನಂತರವೂ ಕೂಡ ಯಾವುದೇ ಕುರುಹು ಲಭ್ಯವಾಗಿಲ್ಲ. ಈಗ 3ನೇ ಸ್ಪಾಟ್ನಲ್ಲೂ ಕೂಡ ಅದೇ ರೀತಿಯಲ್ಲಿ 6 ಅಡಿ ಅಗಲ ಉದ್ದ ಕೊರೆಯುವಂತಹ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಯಾಕೆ ಸ್ವಲ್ಪ ವಿಳಂಬ ಆಯಿತು ಅಂತಂದರೆ, ಅಲ್ಲಿ ನದಿ ತಟದ ಪಕ್ಕದಲ್ಲಿ ಆಗಿದ್ದರಿಂದ ನೀರಿನ ಸೆಳೆತ ಕೂಡ ಇತ್ತು. ಸೊ ಒಂದು ಕಡೆಯಲ್ಲಿ ಮಳೆ ಕೂಡ ಇತ್ತು. ಹಾಗಾಗಿ ಕಾರ್ಯಾಚರಣೆ ಸ್ವಲ್ಪ ವಿಳಂಬ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಆಲ್ಮೋಸ್ಟ್ 2ನೇ ಗುಂಡಿಯನ್ನು ಕಂಪ್ಲೀಟ್ ಮಾಡುವ ಸ್ಟೇಜಲ್ಲಿದೆ ಅಂತಂದರೆ, ನಾನಾಗಲೇ ಹೇಳಿದಾಗೆ ನಿನ್ನೆ ಮಳೆ ಅಡ್ಡಿಯಾಗಿತ್ತು. ಇನ್ನೊಂದು ನೀರಿನ ಸೆಳೆತವೂ ಕೂಡ ಹೆಚ್ಚಾಗಿದ್ದರಿಂದ ಗುಂಡಿಯಲ್ಲಿ ನೀರು ಆವರಿಸ್ಕೊಳ್ತಿತ್ತು. ಇದು ಬಹುಶಃ ಫಸ್ಟ್ ಡೇ ಸ್ವಲ್ಪ ವಿಳಂಬಕ್ಕೆ ಕಾರಣ ಇರಬಹುದಲ್ವಾ? ಹೌದು, ಖಂಡಿತ. ನಿನ್ನೆ 4 ಅಡಿವರೆಗೆ ಹೋದಂಥ ಸಂದರ್ಭದಲ್ಲಿ ನೇತ್ರಾವತಿಯ ನದಿಯ ತಟದಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅಡಿಭಾಗದಿಂದ ನೀರು ಬಂದಿತ್ತು. ಹಾಗಾಗಿ ಕಾರ್ಮಿಕರಿಗೆ ಅಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಯಂತ್ರೋಪಕರಣಗಳನ್ನು ಹಿಟಾಚಿಯನ್ನು ಬಳಕೆ ಮಾಡಲಾಗಿತ್ತು. ಇವತ್ತು ಅರಣ್ಯ ಪ್ರದೇಶದಲ್ಲೂ ಸುಮಾರು 2 ಗಂಟೆಗಳ ಕಾಲದಲ್ಲೇ 6 ಅಡಿವರೆಗೂ ಕಾರ್ಮಿಕರೇ ಹೋಗಿ ಅಗೆಯುವಂಥ ಕೆಲಸ ಯಶಸ್ವಿಯಾಗಿ ನಡೆಸಿದ್ದಾರೆ. ಇವತ್ತು ಒಂದು ಕಡೆಯಲ್ಲಿ ಮಳೆ ಬರ್ತಾ ಉಂಟು. ಹಾಗಾಗಿ ಮಣ್ಣು ಅಷ್ಟೊಂದು ಗಟ್ಟಿಯಾಗಿಲ್ಲ, ಸಡಿಲವಾಗಿತ್ತು. ಏಕಾಏಕಿಯಾಗಿ ಅದನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಭಾಳಷ್ಟು ವೇಗವಾಗಿ ಆಗಿತ್ತು. ಹಾಗಾಗಿ 2ನೇ ಸ್ಥಳ ಏನಿತ್ತು ಅಲ್ಲಿ 6 ಅಡಿ ಅಗಲ ಜೊತೆಗೆ 6 ಅಡಿ ಆಳಕ್ಕೂ ಹೋಗಿದ್ದಾರೆ. ಹಾಗಾಗಿ ಭಾಳಷ್ಟು ವೇಗವಾಗಿ ನಡೆದಿತ್ತು. ಈಗ 3ನೇದ್ದು ಅದೇ ರೀತಿಯಾಗಿ ಮಾಡ್ತಾ ಇರುವಂಥದ್ದು. 6 ಅಡಿ ಉದ್ದ ಮತ್ತು ಅಗಲ 5 ಅಡಿ ಜೊತೆಗೆ ಆಳಕ್ಕೆ 6 ಅಡಿವರೆಗೂ ಹೋಗಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಅಡಿ ಹೋಗಿದ್ದಾರೆ. ಇನ್ನೊಂದು ಗಂಟೆಗಳ ಕಾಲದಲ್ಲಿ ಎಲ್ಲವೂ 3ನೇ ಸ್ಥಳ ಏನಿದೆ ಅದು ಸಂಪೂರ್ಣವಾಗಿ ಫಿನಿಶ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಕಳೆಬರ ಸಿಕ್ಕಿದರೆ ಅದರ ಮುಂದಿನ ಪ್ರೋಸೆಸ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅದನ್ನು ಬಿಟ್ಟು 4ನೇ ಸ್ಥಳಕ್ಕೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗಾಗಿ ಈವರೆಗೂ ಯಾವುದೇ ರೀತಿಯಾದಂಥ ಕಳೆಬರ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನ ಈಗ ಓಪನ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಇವತ್ತು ಇನ್ನೊಂದು 4ನೇ ಸ್ಥಳವನ್ನು ಮಾಡ್ತಾರೆ. ಆ ಬಳಿಕ ಎಲ್ಲವನ್ನ 13 ಸ್ಥಳಗಳನ್ನು ಆತ ಏನು ಗುರುತಿಸಿದಾನೆ ಆ ಎಲ್ಲ ಸ್ಥಳಗಳ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆಯ ದಿನಗಳಿಂದ ಅದನ್ನು ಉತ್ಖನನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತು ಯಾವುದೇ ರೀತಿಯಾದಂಥ ಕಳೆಬರಗಳು ಸಿಗದೇ ಇದ್ದರೂ ಕೂಡ ಈ ಉಳಿದಂಥ ಏನು 13 ಒಟ್ಟು ಇದೆ ಅದೆಲ್ಲವನ್ನು ಉತ್ಖನನ ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸ್ತಾರೆ. ದಿವ್ಯಾ, ರೈಟ್. ಕೆಲವರು ಹೇಳ್ತಾರೆ 13 ಸ್ಪಾಟ್ನ ತೋರಿಸಿದ್ದಾರೆ. 13 ಸ್ಪಾಟ್ನ ತೋರ್ಸಕ್ಕೆ 100 ಮಂದಿ ಕರ್ಕೊಂಬಂದು ಗುಂಡಿ ತೆಗೆಸ್ಬಿಟ್ರೆ ಸುಲಭವಾಗಿ 1-2 ದಿನದಲ್ಲೇ ಮುಗಿದು ಹೋಗಲ್ವಾ? ದಿನಕ್ಕೆ 1-2ರಂತೆ ಇಷ್ಟೆಲ್ಲ ಯಾಕೆ ಈ ಒಂದು ಎಳೆದಾಟ ಅನ್ನುವಂತಹ ಪ್ರಶ್ನೆಗಳು, ಚರ್ಚೆಗಳು ನಡೀತಾ ಇದೆ. ಸೊ ತನಿಖಾ ಪ್ರೊಸೆಸ್ ಜನ ಬಯಸಿದಂತೆ ಆಗೋದಿಲ್ಲ ಅಲ್ವಾ ಸುಖಪಾಲ್? SIT ಈಗ ಆ ರೀತಿಯಾಗಿ ಒಮ್ಮೆಲೆಗೆ ಎಲ್ಲನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಇಲ್ಲ ದಿವ್ಯ, ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಸ್ಥಳವನ್ನು ಅಗೆಯುವಂಥ ಸಂದರ್ಭದಲ್ಲಿ ಸಾಕ್ಷಿದಾರ, ಯಾರು ದೂರುದಾರ ಇದ್ದಾನೆ ಆತ ಖಂಡಿತವಾಗಿ ಇರಬೇಕಾಗುತ್ತೆ. ಜೊತೆಗೆ SITನ ಅಧಿಕಾರಿಗಳು, ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಅಥವಾ ಇಲಾಖೆ ಎಲ್ಲ ಅಧಿಕಾರಿಗಳು, ಅದರ ಜೊತೆಗೆ ಇಲ್ಲಿನ AC ಅವರು ಸ್ಥಳದಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಎಟ್ ಎ ಟೈಮ್ ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೂರುದಾರನ ಸಮಕ್ಷಮದಲ್ಲೇ ಈ ಒಂದು ಅಗೆಯುವಂಥ ಕೆಲಸ ಆಗಬೇಕನ್ನುವಂಥದ್ದು ನ್ಯಾಯಾಲಯದ ತೀರ್ಪು ಇರುವಂಥದ್ದು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ. ಜೊತೆಗೆ ಆ ಬಳಿಕನೂ ಈಗ ಕಾನೂನಲ್ಲೂ ಅದೇ ರೀತಿ ಇರುವಂಥದ್ದು. ಹಾಗಾಗಿ ಆತನ ಸಮಕ್ಷಮದಲ್ಲೇ ಮಾಡಬೇಕಾದ್ರೆ ಆತ ಎಲ್ಲ ಕಡೆಗಳಿಗೆ ಹೋಗಬೇಕಾಗುತ್ತೆ. ಆತ ದೂರುದಾರ ಓರ್ವನೇ ಆಗಿರೋದ್ರಿಂದ ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಇದ್ದು ಆತನ ಸಮಕ್ಷಮದಲ್ಲೇ ಒಂದೊಂದನ್ನು ಮಾಡಬೇಕಾದ ಅನಿವಾರ್ಯತೆ ಇರುವಂಥದ್ದು. ಇಲ್ಲ ಅಂತ ಹೇಳಿದರೆ ಜನ ಮಾತಾಡೋ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಒಮ್ಮೆಲೆ ಮಾಡಲಿಕ್ಕೆ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಆ ದೂರುದಾರನ ಸಮಕ್ಷಮದಲ್ಲೇ ಆಗುವಂಥ ಕಾರಣಕ್ಕಾಗಿ ಒಂದರ ಪ್ರೋಸೆಸ್ ಮುಗಿದ ಬಳಿಕನೇ ಇನ್ನೊಂದು ಯಾವ ಜಾಗ ತೋರಿಸಿದರೆ ಆ ಜಾಗಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ದಿನಗಳ ಕಾಲ ಆದ್ರೂ
ನಿರಂತರವಾಗಿ 13 ಸ್ಥಳಗಳನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಿನ್ನೆ ಕೇವಲ ಒಂದು ದಿನದಲ್ಲಿ ಒಂದೇ ಗುಂಡಿಯನ್ನು ಅಗೆದಿರುವಂಥದ್ದು, ಒಂದೇ ಜಾಗವನ್ನು. ಆದರೆ ಇವತ್ತು ಈಗಾಗಲೇ 2 ಮುಗಿಸುವಂಥ ಹಂತಕ್ಕೆ ತಲುಪಿದ್ದಾರೆ. ಹಾಗಾಗಿ ಒಂದು ದಿನದಲ್ಲಿ 3 ರೀತಿಯಲ್ಲಾದರೂ ಮಾಡುವಂಥ ಸಾಧ್ಯತೆ ಇದೆ. ಇವತ್ತು 3 ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗ 2 ಆಗಿರುವಂಥದ್ದು, ಇನ್ನೊಂದನ್ನು ಮಧ್ಯಾಹ್ನದ ಊಟದ ವಿರಾಮದ ಬಳಿಕ ಮಾಡುವಂಥದ್ದು ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾಗಿ ಪ್ರತಿದಿನ 3 ರೀತಿಯಲ್ಲಾದರೂ ಕನಿಷ್ಠ 13 ಉತ್ಪನ್ನ ಮಾಡುವಂಥದ್ದನ್ನು ಫಿನಿಶ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.